ನಮಸ್ಕಾರ, ನಿಮ್ಮ ನಿಶಾ ಗೋಳೂರ್ ಬೆಂಗಳೂರಿನಿಂದ. ಫಕೀರ್ ಕಾಲೋನಿಯ ಬಡವರ ಕೂಗು ನೋಡಿರಬಹುದು ಜನರೇ. ಇವತ್ತಿನ ದಿವಸ ನಾವು ಗೌರವಾನ್ವಿತ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರವರ ನಿವಾಸದ ಮುಂದೆ ಬಡವರು ಪ್ರತಿಭಟನೆಗೆ ಬಂದು ಇಳಿದಿದ್ದಾರೆ. ಆದ್ರೆ ಕೂಡ ಸಚಿವರು ಕಿವಿ ಕೇಳಿಸ್ಕೊಳ್ತಾ ಇಲ್ಲ ಅವ್ರಿಗೆ. ಯಾಕಂದ್ರೆ ಚಳಿಗಾಲ ಅಂತ ಅವರು ಕಿವಿಗೆ ಹತ್ತಿ ಇಟ್ಕೊಂಡಿರ್ಬೋದು. ಗೌರವಾನ್ವಿತ ಸಚಿವರೇ, ದಯವಿಟ್ಟು ನಿಮ್ಮ ಕಿವಿಯಲ್ಲಿರ್ತಕ್ಕಂಥ ಹತ್ತಿನ ತೆಗೆದುಕೊಳ್ಳಿ. ಬಡವರ ಕೂಗು ನಿಮಗೆ ಕೇಳಿಸುತ್ತೆ. ಇವತ್ತಿನ ದಿವಸ ಸಾವಿರಾರು ಜನ ಬೀದಿಗೆ ಬಂದು ಬೀಳ್ತಾ ಇದ್ದಾರೆ. ಸುಮಾರು 200ಕ್ಕೂ ಹೆಚ್ಚಿನ ಮನೆಗಳು ನಿನ್ನೆ ಬೆಳಗ್ಗೆ 6 ಗಂಟೆಯಿಂದ ಪೊಲೀಸರ ಸಮ್ಮುಖದಲ್ಲಿ ಮತ್ತೆ ಬಿಬಿಎಂಪಿ ಅಧಿಕಾರಿಗಳ ಸಮ್ಮುಖದಲ್ಲಿ ನೆಲಸಮ ಆಗಿದೆ. ಇವತ್ತೂ ಕೂಡ ಜನರು ಬಂದು ನಿಮ್ಮ ಮನೆ ಬಾಗಿಲ ಹತ್ರ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಬಡವರ ಕೂಗನ್ನು ಕೇಳಿಸ್ಕೊಳ್ಳಿ ಸಚಿವರೇ. ಬಡವರಿಗೆ ಒಂದು ವಸತಿಯ ಒಂದು ಅವಕಾಶವನ್ನು ಕಲ್ಪಿಸಿಕೊಡಿ ಅಂತ ನಾನು ಈ ಮೂಲಕ ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ. ಇವರು ಮಧ್ಯದಲ್ಲಿರೋ ನೈಟಲ್ಲ, ನಿನ್ನೆ ಬೆಳಗ್ಗೆ ಟೈಮನ್ನು ಕೊಟ್ಟಿಲ್ಲ. ನಿನ್ನೆ ಆಗಿರೋದಾ? ನೆನ್ನೆ ಆಗಿರೋದು ಬೆಳಗ್ಗೆ. ಹೋಗಿಲು ಗ್ರಾಸ್ ಅಂತ ಹೊಡೀರಿ, ಎಷ್ಟು ಬರುತ್ತೆ ನೋಡಿ ಯೂಟ್ಯೂಬಲ್ಲಿ. ನೋಡಿದೆ, ನಾನು ಹಾಕಿದ್ದೀನಿ, ನಾನು ಯೂಟ್ಯೂಬ್ ಚಾನಲ್.